ಸುಮ್ಮನೆ ಯಾರೋ ಭ್ರಷ್ಟಾಚಾರ, ಯಾರೋ ಅಧಿಕಾರಿಗಳು ಹಣ ತಗೊಂಡ್ರು ಅಂದ್ರೆ ನಾವು ಕಣ್ಮುಚ್ಕೊಂಡು ಕೂತಿರ್ತೀವ? ಈಗ ಅವನು ಯಾರೋ ಸಬ್ ಇನ್ಸ್ಪೆಕ್ಟರ್ ಹಣ ತಗೊಂಡ, ತತ್ಕ್ಷಣ ಅವನನ್ನ ಲೋಕಾಯುಕ್ತದವರು ಹಿಡ್ಕೊಂಡ್ಮೇಲೆ ಅವನಿಗೆ ಏನು ಕ್ರಮ ತಗೋಬೇಕೋ ತಗೊಂಡಿದ್ದೀವಿ. ಇಂಥ ಕೇಸ್ಗಳು ಎಲ್ಲೇ ಗಮನಕ್ಕೆ ಬಂದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ದೆ ನಾವೇನು ಬಿಡೋದಿಲ್ಲ. 125 ಜನ ಸಸ್ಪೆಂಡ್ ಮಾಡಿದ್ವಿ. ಯಾಕೆ ಸಸ್ಪೆಂಡ್ ಮಾಡಿದ್ವಿ? ಸಸ್ಪೆಂಡ್ ಮಾಡೋದೇ ಒಂದು ಅಪರಾಧ ಅಲ್ಲ ನಮಗೆ. ಸಸ್ಪೆಂಡ್ ಯಾಕೆ ಮಾಡ್ತೀವಿ ಅಂದರೆ ಅವರಿಗೇನು, ಯಾಕೆಂದರೆ ಪೊಲೀಸ್ ಇಲಾಖೆ ಡಿಸಿಪ್ಲಿನ್ ಫೋರ್ಸು, ಆ ಡಿಸಿಪ್ಲಿನ್ ಹೊರಟೋಗಿದೆ ಅಂದಮೇಲೆ ಇನ್ನು ಅವ್ನು ಇಟ್ಕೊಂಡು ಏನು ಮಾಡ್ಬೇಕು ನಾವು? ಸಸ್ಪೆಂಡ್ ಮಾಡಿದ್ದೀವಿ, ಡಿಸ್ಮಿಸ್ ಮಾಡಿದ್ದೀವಿ. ಎಷ್ಟೇ ಜನ ಹಿರಿಯ ಅಧಿಕಾರಿಗಳಿದ್ರೂ ಕೂಡ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅವ್ರನ್ನ. ಯಾವತ್ತಾದರೂ ಇತಿಹಾಸದಲ್ಲಿ ಆಗಿರಲಿಲ್ಲ. ಯಾವಾಗ ಡಿರೆಲೆಕ್ಷನ್ ಆಫ್ ಡ್ಯೂಟಿ ಆಗುತ್ತೆ, ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಅವ್ರು ಸರಿಯಾಗಿ ಮಾಡೋದಿಲ್ಲ, ಅವಾಗ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ನಾವು. ಅವ್ರು ಸೀನಿಯರು ಜೂನಿಯರು ಅನ್ನೋ ಪ್ರಶ್ನೆ ಬರೋದಿಲ್ಲ.